ನಿಮ್ಮಲ್ಲಿ ಟೆನ್ಷನ್ ಆಗಿದ್ದರೆ ಅದನ್ನು ಹೊರಗೆ ಹಾಕಬೇಕಾದ್ರೆ ನಿಮ್ಮ ಬಾಡಿನೇ ಬೆಸ್ಟ್ ಇನ್ಸ್ಟ್ರೂಮೆಂಟ್. ಆ್ಯಕ್ಷನ್ ರಿಲೀಸಸ್ ದಿ ಟೆನ್ಷನ್. ಯಾವುದೋ ಒಂದು ಆ್ಯಕ್ಷನ್ನಲ್ಲಿ ಇನ್ವಾಲ್ವ್ ಆಗಿಬಿಡಿ, ಟೆನ್ಷನ್ ರಿಲೀಸ್ ಆಗುತ್ತೆ. ಯಾರು ನಾನು ಕೇಳಿದ್ರು ಫರ್ಗಿವ್ನೆಸ್ ಅಂತ ಹೇಳ್ತೀರಾ, ಆ ಕ್ಷಮೆ ಅನ್ನೋದು ನಮ್ಮಲ್ಲಿ ಹೇಗೆ ಉಂಟಾಗುತ್ತೆ, ಫರ್ಗಿವ್ ಮಾಡೋದು ಹೇಗೆ ನಾವು ಅಂತ. ಫರ್ಗಿವ್ನೆಸ್ಸು ಆಬ್ಜೆಕ್ಟ್ ಅಲ್ಲ ನಿಮಗೆ, ಫರ್ಗಿವ್ನೆಸ್ಸು ಸೈಡ್ ಎಫೆಕ್ಟ್. ಆ ಸೈಡ್ ಎಫೆಕ್ಟ್ ಯಾವಾಗ ನಿಮ್ಮ ಟೆನ್ಷನ್ ಇದ್ದವರು ಫರ್ಗಿವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಒಳಗಡೆ ಸ್ಟ್ರೆಸ್ ಇದ್ದರೆ ಮುಂದೆ ನಿಮಗಿದ್ದರೆ ನೀವು ಹೇಗೆ ಫರ್ಗಿವ್ ಮಾಡ್ತೀರಾ? ಫರ್ಗಿವ್ ಅನ್ನೋದು, ಗ್ರ್ಯಾಟಿಟ್ಯೂಡ್ ಅನ್ನೋದು ದೈವಿಕವಾದ ಭಾವನೆಗಳು. ಇವೆಲ್ಲ ನಿಮ್ಮಲ್ಲಿ ಹೇಳ್ಬೇಕಾದ್ರೆ ಟೆನ್ಷನ್ ಫ್ರೀ ಆಗಬೇಕು. ಟೆನ್ಷನ್ ಫ್ರೀ ಆಗುತ್ತೆ ನೀವು ಬಾಡಿನಲ್ಲಿ ಆ್ಯಕ್ಷನ್ನಲ್ಲಿ ಇರಬೇಕು. ಒಂದು ಕಡೆ ಕೂತಿದ್ರೆ ನೀವು ಫರ್ಗಿವೂ ಮಾಡಲ್ಲ, ನಿಮ್ಮ ಟೆನ್ಷನ್ನೂ ಹೋಗಲ್ಲ, ಕಾಯಿಲೆ ಬರುತ್ತಷ್ಟೇ. ಅದರಿಂದ ತಿಳ್ಕೊಳ್ಳಿ, ಬಾಡಿ ಟೆನ್ಷನ್ನು ರಿಲೀಸ್ ಆಗೋಕ್ಕೆ ಆ್ಯಕ್ಟಿವಿಟಿ ಬೇಕು, ಆ್ಯಕ್ಷನ್ ಬೇಕು. ಆ ಆ್ಯಕ್ಷನ್ನು ರೆಸ್ಪಾನ್ಸ್ ಆಗಿರಬೇಕು ಹೊರತು ರಿಯಾಕ್ಷನ್ ಆಗಿರಬಾರ್ದು. ಆವಾಗ ಫ್ರೀಡಮ್ ಇರುತ್ತೆ. ಆ ಫ್ರೀಡಮ್ನಲ್ಲಿ ಫರ್ಗಿವ್ನೆಸ್ಸು ನಿಮ್ಮ ಸ್ವಭಾವ ಆಗುತ್ತೆ.